ನಮಸ್ಕಾರ, ನನ್ನ ಹೆಸರು ಅನಿಲ್. ಐ ಆಮ್ ಫ್ರಮ್ ರಾಯಚೂರ್. ಸೊ ನನ್ನ ಮಗಳಿಗೆ ಪ್ರಿನೋಸಿಸ್ ಸರ್ಜರಿ ಆಯಿತು ಫೆಬ್ರವರಿ ಮಂತಲ್ಲಿ. 8 ಮಂತ್ಸ್ ಸ್ಕ್ಯಾನಿಂಗಲ್ಲೇ ನಮಗೆ ಐಡೆಂಟಿಫೈ ಆಯಿತು ಫೋರ್ ಹೆಡ್ ಲೈಟಾಗಿ ಮುಂದೆ ಇದೆ ಅಂತೇಳಿ. ಬಟ್ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅದೇನೋ ಕ್ಯಾಶುವಲ್ ಆಗಿ ಹೋಗುತ್ತೆ, ಸ್ನಾನ ಮಾಡಿಸಿದಾಗ ಮಸಾಜ್ ಮಾಡಿದಾಗ ಹೋಗುತ್ತೆ ಅಂತೇಳಿ ನಾವು ಅಷ್ಟೊಂದು ಸೀರಿಯಸ್ನೆಸ್ ತೊಗೊಳ್ಳಿಲ್ಲ. ಬಟ್ ಸ್ಟಿಲ್ ಎಡಿಷ್ನಲ್ ಆಗಿ ನಾನು ಸರ್ಚ್ ಮಾಡ್ತಾ ಇದ್ದೆ, ಅದ್ರ ಬಗ್ಗೆ ಏನಾದರೂ ಅವೇರ್ನೆಸ್ ಸಿಗುತ್ತೆ. ಡಾಕ್ಟರ್ ವೈಭವ್ ಸರ್ನ ಮೀಟ್ ಆದೆ, ಅವರಿಂದ ನನಗೆ ಕೇರ್ ರೆಫರೆನ್ಸ್ ಸಿಕ್ತು. ಸೊ ಅದೇ ನಾನು ಇಲ್ಲಿ ಬಂದು ಹೆಲ್ಮೆಟ್ ಥೆರಪಿ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಎಲ್ಲ ಕೊಟ್ಟರು. ನಾನು ಥಿಂಕ್ ಮಾಡಿ ಒಂದು ವೀಕ್ ಟೈಮ್ ತೊಗೊಂಡು ಬಂದು ಪ್ರೊಸೀಜರ್ ಕರೆದೆ. ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ನೀಟಾಗಿ ಆಯಿತು, ಮಗು ಕೂಡ ಸಪೋರ್ಟ್ ಮಾಡ್ತು. ಅದಾದ್ಮೇಲೆ 1 ವೀಕ್ ಆದಮೇಲೆ ನಮಗೆ ಸರ್ಜರಿ ಆಯಿತು. ಸೊ ಸರ್ಜರಿ ಆಗಿ 10 ಡೇಸ್ ಒಳಗಡೆ ನಮಗೆ ಹೆಲ್ಮೆಟ್ ಬಂತು. ಸೊ ಹೆಲ್ಮೆಟ್ ಫಸ್ಟ್ ಡೇ ನಮಗೆ ಒಂದು 2 hours ಇಲ್ಲಿ ಅಬ್ಸರ್ವೇಷನ್ಸ್ ಇಲ್ಲೇ ಇದ್ವಿ ನಾವು. ಸೊ ವಿತಿನ್ 3 to 4 ಮಂತ್ಸಲ್ಲಿ ನನ್ನ ಮಗಳದು ಏನು ಹಣೆ ಉಬ್ಬ ಜಾಸ್ತಿ ಇತ್ತು, ಅದು ಆಟೋಮೆಟಿಕಲ್ಲಿ ಆಲ್ಮೋಸ್ಟ್ ಎಲ್ಲ ಕಡಿಮೆ ಆಗೋಗ್ಬಿಡ್ತು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ರೀತಿ ರಿಸಲ್ಟ್ ಬರುತ್ತೆ ಅಂತ. ಸೊ ತುಂಬ ಬೇಗ ರಿಸಲ್ಟ್ ಚೆನ್ನಾಗಿ ಬಂತು. ಆಮೇಲೆ ಯಾವಾಗಾದರೂ ನಾನು ರೆಸ್ಪಾನ್ಸ್ ಕೇಳಿದ್ರು, ಸರ್ವಿಸ್ ಆಗಲಿ ಅಥವಾ ಇಲ್ಲಿ ಜೋಶ್ವನ್, ಸ್ಪೆಷಲಿ ಜೋಶ್ವನ್, ಥ್ಯಾಂಕ್ಸ್ ಟು ಹಿಮ್, ಈ ಆಲ್ವೇಸ್ ಟೇಕ್ ಕೇರ್ ಮೈ ಬೇಬಿ. ಈ ಹ್ಯಾಸ್ ಎ ಸೋ ಮಚ್ ಆಫ್ ಪೇಷನ್ಸ್. ತುಂಬ ಪೇಷನ್ಸಿಂದ ಆ ಮಗುನ ಹ್ಯಾಂಡಲ್ ಮಾಡ್ತಾಯಿದ್ರು. ಸೊ ದಟ್ ಈಸ್ ವಾಟ್ ಐ ಅಂಡರ್ಸ್ಟುಡ್. ಆಮೇಲೆ ತಾಯಿಯಾಗಿ ನನ್ನ ವೈಫು ತುಂಬ ಮೇಂಟೈನ್ ಮಾಡಿದ ಮಗುನ ತುಂಬ ಸೂಕ್ಷ್ಮವಾಗಿ ನೋಡ್ಕೊಬೇಕಾಯಿತು ಇನಿಷಿಯಲ್ ಡೇಸ್. ಬಿಕಾಸ್ ತುಂಬ ಎಳೆ ಮಗು ಇರೋದ್ರಿಂದ, ಅದರಲ್ಲಿ ಸರ್ಜರಿ ಆಗಿದ್ದು, ಆಮೇಲೆ ಹೆಲ್ಮೆಟ್ ಆಗಿರೋದ್ರಿಂದ ತುಂಬ ನಾವು ನಿಧಾನವಾಗಿ ತುಂಬ ಕೇರಾಗಿ ನಾವು ನೋಡ್ಕೊಂಡ್ವಿ. ಸೊ ಅಲ್ಟಿಮೇಟ್ಲಿ ನಮಗೆ 3-4 ತಿಂಗಳಲ್ಲಿ ಆ ರಿಸಲ್ಟ್ ಚೆನ್ನಾಗಿ ಬಂತು. ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆಲ್ಲ ಈ ರೀತಿ ಬರುತ್ತೆ ಅಂತೇಳಿ. ಸೊ ನಾವು ತೊಗೊಂಡಿದ್ದ ಡಿಸಿಷನು, ಆಮೇಲೆ ನಮ್ಗೆ ಗೈಡ್ ಮಾಡಿದ್ದು ವೈಭವ್ ಸರ್ ಆಗಿರ್ಬೋದು, ಸ್ವರೂಪ್ ಡಾಕ್ಟರ್ ಆಗಿರ್ಬೋದು, ಅಥವಾ ಜೋಶ್ನನ್, ಆಮೇಲೆ ಶರ್ವನ್ ಅವರು, ಇವರೆಲ್ಲ ಸಹಾಯದಿಂದ ನಮ್ಮ ಮಗುಗೆ ಈಗ ಬೇಗ ರಿಕವರ್ ಆಯಿತು.